ನಮ್ಗೆ ಈಗ ರಿಯಲೈಸ್ ಆಯಿತು, ನಮ್ಮವರು ಇದ್ದು ಪಾಠ ಮಾಡಿದ್ರೆ ಹೇಗಾಗ್ತದೆ, ವಲಸಿಗರು ಬಂದು ಪಾಠ ಮಾಡಿದ್ರೆ ಏನಾಗ್ತದೆ, ನಾವು ಬೇರೆ ಕಡೆಯಿಂದ ಆಮದು ಫ್ಯಾಕಲ್ಟಿಗಳನ್ನು ಮಾಡಿಕೊಂಡ್ರೆ ಏನಾಗ್ತದೆ ಹೇಳೋದನ್ನು ನಾವು ರಿಯಲೈಸ್ ಮಾಡಿಕೊಂಡ್ರೆ ಇವತ್ತು ಫಲಿತಾಂಶ ಅವರಿಂದ ನಿಮಗೆ ಬಂದಿದೆ. ಈ ಎಲ್ಲ ನಮ್ಮ ಜರ್ನಿಯಲ್ಲಿ 2 ವರ್ಷ ಎಕ್ಸ್ಪರ್ಟ್ ಫ್ಯಾಕಲ್ಟಿ ರಿಸಲ್ಟ್ ಆಗಲಿಲ್ಲ. ನಂತರ ಈ ಎಲ್ಲ ಬ್ಯಾಚನ್ನು ಮಿಕ್ಸ್ ಮಾಡಿದರೆ ಕಷ್ಟ ಆಗ್ತದೆ. ನಮ್ಮಲ್ಲಿ ಕೆಲವು ಪಾಲಕರು ಬಸ್ತಕ್ಕೆ ಹೋಗ್ತದೆ, ನಮ್ಮ ಮಕ್ಕಳಿಗೆ 3 ಗಂಟೆಗೆ ಬಿಡಿಯಲ್ಲ, ನೀವು ಕೋಚಿಂಗ್ ಕೊಡ್ತಾರೋ ಅವ್ರಿಗೆ ಸಂಬಂಧ ಇಲ್ಲ, ಅವ್ರಿಗೆ ಬೇಡ ಅದು. ಆದರೆ ಹುಷಾರಿದ್ದ ವಿದ್ಯಾರ್ಥಿಗಳು ಇವರು ಮಾಡುವಾಗ ಬ್ಯಾಚ್ ಬೇರೆ ಮಾಡಲಿಕ್ಕೂ ಕೊಡ್ತಾ ಇಲ್ಲ. ನೀವು ಫಸ್ಟ್ ಬಂದು ಬ್ಯಾಚ್ ಬೇರೆ ಮಾಡಿದ್ರೆ ನಮ್ಮ ಮಕ್ಕಳಿಗೆ ತೊಂದರೆ ಆಗ್ತದೆ, ಹೇಗೆ ಬ್ಯಾಚ್ ಮಾಡ್ತೀವಿ ನೀವು, ಒಂದು ವಿರೋಧಗಳು. ಯಾವುದೇ ಚಾಲೆಂಜ್ಗಳನ್ನು ನಾವು ಫೇಸ್ ಮಾಡ್ತೀವಿ ನಿಮ್ಮ ಮನಸ್ಸಲ್ಲಿ ಇರಬೇಕು. ಬ್ಯಾಚ್ ಮಾಡಲಿಕ್ಕೆ ಕೆಲವು ಪಾಲಕರು ವಿರೋಧ ಮಾಡೋದು, ನನ್ನ ಮಗ ಕಡಿಮೆ ಪರ್ಸೆಂಟೇಜ್ ಇದೆ ಅಂತ ನೀವು ಲಾಸ್ಟ್ ಬ್ಯಾಚಿಗೆ ಹಾಕಿದ್ರೆ ಅವನಿಗೆ ಮರ್ಯಾದೆ ಆಗ್ತದೆ, ನನಗೆ ಕಾಲೇಜಿಗೆ ಕಳಿಸೋದಿಲ್ಲ, ನಮ್ಮ ಹುಡುಗಿ ಕಳಿಸೋದಿಲ್ಲ ಅಂತ ಬ್ಯಾಚ್ ಮಾಡಲಿಕ್ಕೆ ತೊಂದರೆ ಕೊಡು. ಇದು ಆಗೋದಿಲ್ಲ. ಈ ಕಾರಣ ಆಗ್ತದೆ ಇಮಿಡಿಯೇಟ್ ಮೀಟಿಂಗ್ ಕರೆದು ಇಂಟಿಗ್ರೇಟೆಡ್ ಬ್ಯಾಚ್ ಮಾಡುವಂಥ ಇಂಟಿಗ್ರೇಟೆಡ್ ಕಾನ್ಸೆಪ್ಟನ್ನು ನಾನು ಇಟ್ಟಾಗ ನಮ್ಮೆಲ್ಲ ಸದಸ್ಯರು ಒಪ್ಪಿಕೊಂಡು, ಫ್ಯಾಕಲ್ಟಿಗಳು ಒಪ್ಪಿಕೊಂಡು ಮತ್ತೆ ವಾಪಸ್ ಅವಭ್ರತವನ್ನು ಮತ್ತೆ ಕರೆಸ್ಕೊಂಡು ಪಾಪ ಒಂದು ಫೋನ್ ಮಾಡಿದ್ದಕ್ಕೆ ಮತ್ತೆ ಪಾಪ ಅವರು ಬಂದಿದ್ದಾರೆ, ಬಂದು ಸಕ್ಸಸ್ ಆಗಿ ಇವತ್ತು ಇದನ್ನು ಮಾಡಿ ತೋರಿಸಿದ್ದಾರೆ. ಜೊತೆಗೆ ಅವರೆಲ್ಲ ಸಹಪಾಠಿಗಳು ಲಕ್ಷ್ಮಣ ಪ್ರಸಾದ್, ನಾನು ಹೇಳಿದ್ರೆ ಎಲ್ಲ ಫ್ಯಾಕಲ್ಟಿಗಳು ಇದ್ದಾರೆ. ಜೊತೆಗೆ ಪ್ರಾಂಶುಪಾಲರು, ಕೋಆರ್ಡಿನೇಟರ್ ಪ್ರಸಾದ್ ಅವರು ಒಂದು ವ್ಯವಸ್ಥೆಯನ್ನು ಮಾಡಿ ಇಂಟಿಗ್ರೇಟೆಡ್ ಬ್ಯಾಚನ್ನು ಮಾಡಿ ಇಲ್ಲಿ ನಾವು ಮಾಡಲಿಕ್ಕಾಗ್ತದೆ. ಯಾಕಂದರೆ ಆಸಕ್ತರು ಒಂದು ಕಡೆ ಸೇರಿದಾಗ ಮಾಡಲಿಕ್ಕಾಗ್ತಿರೋ ದೃಷ್ಟಿಯಿಂದ ಆಸಕ್ತರನ್ನು ಒಂದು ಕಡೆ ಕಲೆ ಹಾಕಿ, ಆಸಕ್ತ ವಿದ್ಯಾರ್ಥಿಗಳನ್ನು ಒಂದು ಕಡೆ ಕಲೆ ಹಾಕಿ ಒಂದು ಲೆವೆಲಿಗೆ ಇವತ್ತು ನಾವು ಸಕ್ಸಸ್ ಆಗಿದೆ. ಹಾಗಂತ ನಾನ್ ಇಂಟಿಗ್ರೇಟೆಡ್ ಬ್ಯಾಚ್ ಕಡಿಮೆ ಸಾಧನೆ ಇವತ್ತು 2 ಮಕ್ಕಳು ಕೊಟ್ಟಿದ್ದಾರೆ. ತುಂಬ ಸಂತೋಷ ಆಗ್ತದೆ. ಅವ್ರು ಮಾಡಿದ ಸ್ಕೋರ್ ಕಡಿಮೆ ಅಲ್ಲ ಇವತ್ತು. ಅವರಿಗೆ JE ಅಥವಾ ಇದರದ್ದು ನಂಗೆ ಗೊತ್ತಿಲ್ಲ, ಆ ಪ್ರಮಾಣದ ಕೋಚಿಂಗ್ ಅವ್ರು ಸಿಕ್ಕಿದ್ದು ನಂಗೆ ಗೊತ್ತಿಲ್ಲ. ಇವತ್ತು ಅವರು ಇಲ್ಲಿ ಬಂದು ನಮ್ಮಲ್ಲಿ ಕೂತಾಗ ನನಗೆ ತುಂಬ ಸಂತೋಷ ಆಗಿದೆ. ಅಂದರೆ ಸಾಧನೆ ಮಾಡಬೇಕು ಹೇಳೋದು ಇದ್ದವರಿಗೆ ಯಾವ ಕಾರಣವೂ ಬೇಡಾಡೋದಕ್ಕೆ ಈ 2 ಮಕ್ಕಳು ಸಾಕ್ಷಿ. ನಾನು ಅವರನ್ನೇ ಜೊತೆಗೆ ನನಗೆ ಗೊತ್ತಿಲ್ಲ, ಅಫ್ಕೋರ್ಸ್ ನನ್ನ ಎಲ್ಲ ಆಡಳಿತ ಮಂಡಳಿ ಒಪ್ಪಿಕೊಂಡು ಈ 2 ವಿದ್ಯಾರ್ಥಿನಿಯರು ನಾನ್ ಇಂಟಿಗ್ರೇಟಿಂದ ಬಂದ ವಿದ್ಯಾರ್ಥಿಗಳು ಅವರ ಈ ಸಾಧನೆಗೆ ಪೂರಕವಾಗಿ ಈಗೇನು ಸೆಕೆಂಡ್ ಎಕ್ಸಾಮ್ ಬರಲಿಕ್ಕೆ ಇರ್ತದೆ, ಮೇನ್ಸಲ್ಲಿ ನಿಮಗೆ ಸಮಯಾವಕಾಶ ಇರ್ತದೆ, ನೀವು ರೆಡಿ ಇದ್ದರೆ ನೀವು ನಮ್ಮ ಇಂಟಿಗ್ರೇಟೆಡ್ ಫ್ಯಾಕಲ್ಟಿ ಅಂತ ನೆಕ್ಸ್ಟ್ ಇದಕ್ಕೆ ನೀವು ಉಚಿತವಾಗಿ ನೀವು ತರಬೇತಿ ಪಡ್ಕೊಳ್ಳಿ. ಅವರ ಪಾಲಕರಿಗೆ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇದು ನಿಮ್ಮ ಸಾಧನೆಗೆ ಪೂರಕವಾದಂಥ ಗಿಫ್ಟ್, ಮ್ಯಾನೇಜ್ಮೆಂಟ್ ಗಿಫ್ಟ್. ನಮ್ಮ ಫ್ಯಾಕಲ್ಟಿಗಳು ನಮ್ಮ ಫ್ಯಾಕಲ್ಟಿಗಳನ್ನು ನಾವೇನು ಹೇಳ್ತೇವೆ, ಅವ್ರು ಏನು ಹೇಳ್ತೇವೆ, ನಾವು ಏನು ಹೇಳ್ತೇವೆ, ಒಪ್ಕೊಂಡಿದ್ದಾರೆ, ಸ್ಮೈಲ್ ಮಾಡಿಬಿಡ್ತಾರೆ. ಹಾಗಾಗಿ ನೀವು ಮುಂದಿನ ಎಕ್ಸಾಮ್ ನೀವೇನು ಮಾಡ್ತೀರಿ, ಸೆಕೆಂಡ್ ಅಟೆಂಪ್ಟಿಗೆ ಮೇನ್ಸಿಗೆ ನೀವೇನು ಬರೀತೀರಾದರೆ ನಿಮ್ಮನ್ನು ತುಂಬ ಪ್ರೀತಿಯಿಂದ ಅವರು ನಿಮಗೆ ಇಂಟಿಗ್ರೇಟೆಡ್ ಬ್ಯಾಚ್ನಷ್ಟೇ ಆ ಮಕ್ಕಳೊಟ್ಟಿಗೆ ನಿಮಗೆ ಆ ತರಬೇತಿಯನ್ನು ಅವರು ಕೊಡ್ತಾರೆ. ನಿಮ್ಮನ್ನು ಕೂಡ ಅದೇ ಸ್ಟ್ರೀಮ್ನ ತರಲಿಕ್ಕೆ ಮ್ಯಾನೇಜ್ಮೆಂಟ್ ಇವತ್ತು ಸಜೆಸ್ಟ್ ಮಾಡ್ತಾರೆ. ಹಾಗಾಗಿ ನೀವು ಕೂಡ ಅದನ್ನು ಆ ಬೆನಿಫಿಟನ್ನು ಪಡ್ಕೊಳ್ಳಿ. ಇದರ ಅರ್ಥ ಇಂಟಿಗ್ರೇಟೆಡ್ ನಾನ್ ಇಂಟಿಗ್ರೇಟೆಡ್ ಹೇಳುವಂಥ ಬ್ಯಾಚಿನ ತಾರತಮ್ಯ ದುಡ್ಡಿಗಾಗಿ ಅಲ್ಲ. ಭಾಳಷ್ಟು ಮಂದಿ ಪಾಲಕರು 50,000 ಕೊಟ್ಟವರಿಗದು 22,000 ಕೊಟ್ಟರು ಹಾಗಲ್ಲ. ಆ ಮಟ್ಟದ ಶಿಕ್ಷಣ ಕೊಡುವಾಗ ಅಲ್ಲಿ ಖರ್ಚು ಅಷ್ಟು ಬರ್ತದೆ. ಇವತ್ತು ಇಂಟಿಗ್ರೇಟೆಡ್ ಬ್ಯಾಚನ್ನು ಹೆಚ್ಚು ಕಡಿಮೆ ನಾವು ಲಾಸ್ ಎಲ್ಲ ನಡೆಸ್ತಾ ಇದ್ವಿ, ನಾವೆಲ್ಲ ಅಲ್ಲಿ ಇದನ್ನು ಇದು ಮಾಡೋದು, ನಾವೇನು ಪ್ರಾಫಿಟಲ್ಲಿ ನಡೆಸ್ತಾ ಇಲ್ಲ. ಆದರೆ ಏನಾಗಿದೆ, ಸಂತೋಷಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ, ನೆಮ್ಮದಿಗೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ, ನಿಮ್ಮ ಸಾಧನೆಗೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಈ ಸಾಧನೆ ನಮಗೆ ಬಂದಿದೆಯಲ್ಲ, ಸಾಕು, ಇನ್ನೇನು ಬೇಕಾಗಿದೆ, ನಾವು ತುಂಬ ಸಂತೋಷವಾಗಿದೆ. ಹಾಗಾಗಿ ಇವತ್ತಿನ ದಿವಸದಲ್ಲಿ ನಾನು ಹೇಳೋದೇನೆಂದರೆ, ನಮ್ಮೆಲ್ಲ ಶಿಕ್ಷಕರು, ನಾನು ಮೊನ್ನೆ ಮೆಸೇಜ್ ಹಾಕಬೇಕು ಮಾಡಿದೆ, ನನ್ನ ಸಮಯಾವಧಿ ನನಗೆ ಆಗಲಿಲ್ಲ. ನಿಮ್ಮ ಸ್ಟೇಟಸಲ್ಲಿ ನಮ್ಮ ಇವತ್ತಿನ ವಿದ್ಯಾರ್ಥಿಗಳ ಸಾಧನೆಯ ಫೋಟೋ ನಿಮ್ಮೆಲ್ಲ ಸ್ಟೇಟಸಲ್ಲಿ ಬರಬೇಕು. ನಾನು ಹಾಕ್ಕೊಂಡಿದ್ದೀನಿ, ನೋಡಿರ್ಬೋದು. ನಾನು ಯಾವ ದಿವಸ ನನಗೆ ನೀವು ಕಳಿಸಿದಿರಿ ಆ ದಿವಸ ನನ್ನ ಸ್ಟೇಟಸಲ್ಲಿ ನಮ್ಮ ಮಕ್ಕಳ ಫೋಟೋ ಇದೆ. ಎಲ್ಲ ಸಾಧಕರ ಫೋಟೋ ನನ್ನ ಸ್ಟೇಟಸಲ್ಲಿ ಇದೆ. ಯಾಕೆಂದರೆ ನಾವು ಪ್ರಚಾರಕ್ಕಾಗಿ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇಲ್ಲ. ಅವಕಾಶ ಇಲ್ಲಿದ್ದಾಗ ವಿದ್ಯಾರ್ಥಿಗಳು ಬಳಸ್ಕೊಳ್ಬೇಕು ಹೇಳುವ ತುಂಬದ ನಮ್ಮಲ್ಲಿದೆ. ಅದು ಮನೆಗೆ ಹೊನ್ನಾವರ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳ ಪಾಲಕರ ಆಕಾಂಕ್ಷೆಗಳ ಮನೆಗೆ ಅದು ತಲುಪಬೇಕು.
SIM ಕಾಲೇಜಿನಲ್ಲಿ ಈ ಶಿಕ್ಷಣ ಇದೆ. ನಾವು ಕೂಡ ಇದರ ಮುಂಚೂಣಿಯಲ್ಲಿ ಇದ್ದೇವೆ. ನಮ್ಮ ಶಿಕ್ಷಕರು ಸಬಲರಿದ್ದಾರೆ ಹೇಳುವಂಥ ಮ್ಯಾಸೇಜ್ ಹೊನ್ನಾವರ ತಾಲೂಕಿನ ಎಲ್ಲ ಪಾಲಕರ ಮನೆಗೆ ತಲುಪಬೇಕು. ಮೊನ್ನೆ ಶಾಲೆ ಹೆಸರು ನಾನು ಹೇಳೋದಿಲ್ಲ, ತುಂಬ ಬೇಸರ ಪಟ್ಟುಕೊಂಡು ಇವರು ವಿನಾಯಕ್ ಭಟ್ ನನ್ನ ಕಾಲ್ ಮಾಡಿದ್ರು. ಅವಾಗತ್ತು ನಾವು ಒಂದು ಶಾಲೆಗೆ ಹೋಗಿದ್ವಿ, ವಿದ್ಯಾರ್ಥಿಗಳನ್ನ ಕಳಿಸಿ ಅಂತ. ನೀವೇನು JEE ನೀಟಲ್ಲಿ ಸಾಧನೆ ಮಾಡ್ತಾ ಇಲ್ಲ, ಬೋರ್ಡ್ ರಿಸಲ್ಟ್ ಅಷ್ಟೇ ಕೊಡ್ತಾ ಇದ್ದೀರಿ, ನಿಮ್ಮ ಹತ್ರ ಇದಾಗೋದಿಲ್ಲ ಇದು ಅಂತ ಹೇಳಿದಂತೆ. ನಾವು ಮಾತಾಡೋದಿಲ್ಲ. ನೀವು ಈ ರಿಸಲ್ಟನ್ನು ಅವ್ರಿಗೆ ಹಾಕಿ, ಈ ರಿಸಲ್ಟನ್ನು ಹಾಕಿ. ಪಾಲಕರು ನೀವು ಗಮನಿಸಿರ್ಬೋದು, ಹೊನ್ನಾವರ ಸರ್ಕಲ್ನಿಂದ ನೀವು ಮೇಲವರೆಗೆ ಬರುವಾಗ ನಮ್ಮ ಕಾಲೇಜ್ ಎದುರಿಗೂ ಬೇರೆ ಕಾಲೇಜಿನ ಬೋರ್ಡ್ ಇರ್ತದೆ. ಆದರೆ SIM ಕಾಲೇಜು ನಮ್ಮ ಕಾಲೇಜ್ ಎದುರಿಗೆ ನಾವು ನಮ್ಮ ಬೋರ್ಡ್ ಹಾಕ್ಕೊಳ್ಳಿಲ್ಲ. ಅಂದರೆ ಅಕ್ಕದ ಪ್ರಚಾರ ನಾವು ಯಾವತ್ತೂ ಮಾಡ್ಕೊಳ್ಳಿಲ್ಲ. ಆದರೆ ಪ್ರಸಾದ್ ಅವರೇ, ಇದು ಇವತ್ತು ಅನಿವಾರ್ಯ ಇದೆ. ನಾವು ಮಾಡಬೇಕು. ನಮ್ಮ ಮಕ್ಕಳ ಸಾಧನೆಯನ್ನು, ನಮ್ಮ ಶಿಕ್ಷಕರ ಸಾಧನೆಯನ್ನು, ಆಡಳಿತ ಮಂಡಳಿಯ ಸಾಧನೆಯನ್ನು ಅಂತ ನಾವು ಹೇಳೋದಿಲ್ಲ. ನಿಮ್ಮ ಸಾಧನೆಯನ್ನು ಇದು ತಲುಪಬೇಕು. ಹೊನ್ನಾವರ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯತ್ ಮಟ್ಟಕ್ಕೆ ತಲುಪಬೇಕು. ನಾವು ಮತ್ತೆ ನಿಲ್ಲಬೇಕು. ಮತ್ತೆ ಮುಂದಿನ ವರ್ಷದಲ್ಲಿ ಇದೇ ರೀತಿಯ ರಿಸಲ್ಟನ್ನು ನಾವು ಕೊಡ್ಬೋದು. ಮುಂದಿನ ವರ್ಷದ ಬ್ಯಾಚ್ ರನ್ನಿದ್ರು ಕೂಡ ನಾವು ಫೈಟ್ ಮಾಡ್ತೇವೆ, ರಿಸಲ್ಟನ್ನು ತರ್ತೇವೆ. ನಾನು ಇಂಟಿಗ್ರೇಟೆಡ್ ಬ್ಯಾಚಲ್ಲಿ ಅವರಿಗೆ ಕೇಳಿದ್ದೆ. ಕಳೆದ ನನಗೆ ತುಂಬ ದುಃಖನೂ ಆಗ್ತದೆ, ಸಂತೋಷ ಆಗ್ತದೆ. ಒಂದು ವರ್ಷದ ಹಿಂದೆ ಈ JEE ರಿಸಲ್ಟ್ ಬರಲಿಲ್ಲ ಹೇಳಿ ನಾವು ಕೆಳಗಡೆ ಮೀಟಿಂಗ್ ತಗೊಂಡಾಗ ನಾನು ತುಂಬ ಬೇಸರದಿಂದ ಮಾಡಿದ್ದೆ. ಅದಕ್ಕೆ ಇದೆಲ್ಲ ಟೀಚರ್ಸ್ ಎಲ್ಲ ಅನಿಸಿರ್ಬೋದು. ನಾನು ತುಂಬ ಡಿಸಪಾಯಿಂಟ್ ಆಗಿದ್ದೆ ಅವತ್ತು. ರಿಸಲ್ಟ್ ಬರಲಿಲ್ಲ JEE ಹೇಳಿ ಪಾಪ ಅವರು ತುಂಬ ಬೇಜಾರು ಮಾಡಿಕೊಂಡು ಫ್ಯಾಕಲ್ಟಿಗಳು ನಮ್ಮ ಮುಂದೆ ಕೂತಿದ್ರು. ರಿಸಲ್ಟ್ ಬರಲಿಲ್ಲ, ನಾನಷ್ಟು ಬೇಸರ ಪಟ್ಕೊಂಡು ನಾನು ಸಭೆಯಿಂದ ಎದ್ದೋಗಿದ್ದೆ. ಆದರೆ ಇವತ್ತು ಅವರನ್ನು ಕರೆಸಿ ನಾನು ಕೂರಿಸ್ಕೊಂಡು ನಾನು ಖುಷಿ ಪಡುವಷ್ಟು ದಿನ ಇವತ್ತು ಬಂದಿದೆ. ಅದಕ್ಕೆ ಇವರೆಲ್ಲ ಕಾರಣಕರ್ತರಿದ್ದಾರೆ, ನನಗೆ ತುಂಬ ಸಂತೋಷ ಆಗಿದೆ. ಹಾಗಾಗಿ ತಾವೆಲ್ಲ ವಿದ್ಯಾರ್ಥಿಗಳು ಈಗೇನು ಸೆಕೆಂಡ್ ಸ್ಟೇಜ್ ಇದೆ, ಸೆಕೆಂಡ್ ಹಂತ ಇದೆ, ಎರಡನೇ ಹಂತದಲ್ಲೂ ಪರೀಕ್ಷೆಯನ್ನು ಬರೀರಿ. ಮತ್ತು ತರಬೇತಿ ನಿಮಗೆ ಇದ್ದೇ ಇದೆ. ಜೊತೆಗೆ ಯಾರು ಕೆಲವು ವಿದ್ಯಾರ್ಥಿಗಳು ಬಂದಿಲ್ಲ, ಈ JEE ಸಂಬಂಧಪಟ್ಟ ವಿದ್ಯಾರ್ಥಿಗಳ CET ಕೂಡ ಹಾಗೆ ಪ್ರಿಪೇರ್ ಮಾಡಿ. CETಗಳು ಕೂಡ ನಮ್ಮ ಹತ್ರ ಈಗ ಕ್ರ್ಯಾಶ್ ಕೋರ್ಸ್ ಪ್ರಾರಂಭವಾಗ್ತದೆ. ನಾವು ಅದನ್ನು ಕ್ರ್ಯಾಶ್ ಕೋರ್ಸ್ ಯಾವಾಗಿಂದ ಪ್ರಾರಂಭ ಆಗ್ತದೆ ಅಂತ ಹೇಳ್ತೇವೆ. ಕ್ರ್ಯಾಶ್ ಕೋರ್ಸ್ಗಳನ್ನು ಪಡ್ಕೊಳ್ಳಿ. ಲಾಸ್ಟ್ ಟೈಮ್ ನಮ್ಮ ಕ್ರ್ಯಾಶ್ ಕೋರ್ಸಲ್ಲಿ ಮಾಡಿದವರು ಕೂಡ ಒಳ್ಳೆ ಸೀಟ್ ಗಿಡಿಸ್ಕೊಂಡಿದ್ದಾರೆ. ನಾವು ಅದನ್ನು ಎಲ್ಲೋ ಬ್ಯಾನರ್ ಹಾಕ್ಕೊಂಡು ಅವ್ರು ಇಂತಿಷ್ಟು ಮಾಡಿದ್ದಾರೆ ಅಂತ ನಾವು ಹೇಳಿಲ್ಲ. ಆದರೆ ಹೇಳುವ ಕಾಲ ಸನ್ನಿಹಿತವಾಗಿದೆ. ಯಾಕಂದರೆ ಇದ್ದಿದ್ದು ಹೇಳುವವರು ಇದ್ದಾಗ ಇದ್ದದ್ದನ್ನು ಹೇಳೋದು ತಪ್ಪಿಲ್ಲ. ಅವ್ರ ಹತ್ರ ನಾವು ಹೇಳಬೇಕು, ನಾವು ಮನೆಗೆ ಇದನ್ನು ತರಿಸಬೇಕು. ಹಾಗಾಗಿ ವಿದ್ಯಾರ್ಥಿನಿಯರು ಕೂಡ ನೀವು ಇನ್ನೊಮ್ಮೆ ಹೆಚ್ಚು ಆಸಕ್ತಿಯಿಂದ ಎರಡನೇ ಹಂತದ ಪರೀಕ್ಷೆ ಕೂಡ ನೀವು ಬರೀರಿ, ಅಡ್ವಾನ್ಸ್ ಬರೀರಿ, CET ಚೆನ್ನಾಗಿ ಮಾಡಿ. ತುಂಬ ಅವಕಾಶ ಇದೆ. ಎಲ್ಲಿ ಅವಕಾಶ ಇದೆ ನೀವು ಎಮರ್ಜ್ ಆಗಿ ಹೊರಗಡೆ ಹೋಗಿ ಸಮಾಜದ ಉನ್ನತ ಸ್ಥಾನದಲ್ಲಿ ನೀವು ಮುಂದೊಂದಿನ ಈ ಶಾಲೆ ಈ ಸಂಸ್ಥೆ ನಿಮ್ಮ ಆಶ್ರಯದಲ್ಲೇ ಇರ್ತದೆ. ನಿಮ್ಮ ಮೇಲೆ ಹೋದರೆ ಒಳ್ಳೆ ಸ್ಥಾನಕ್ಕೆ ನೀವು ಹೋದರೆ ನಿಮ್ಮ ಆಶ್ರಯದಲ್ಲಿ ಇಂಥ ಸಂಸ್ಥೆ ಇರ್ತದೆ. ಸಂಸ್ಥೆ ಉದ್ದೇಶ ಅದೇ, ನಮ್ಮ ಕೌಲುಗಳು ಒಡೆಯಬೇಕು, ನಮ್ಮ ಕೌಲುಗಳು ಬರಬೇಕು. ಆಲ್ದ ಮರ ಇದ್ದಾಗೆ ನೀವೆಲ್ಲ ಒಂದೊಂದು ಹೆಗಲಾಗಿ ನಿಂತರೆ ನಿಮ್ಮ ನೆರಳು ಈ ಸಂಸ್ಥೆ ಮೇಲೆ ಇರ್ತದೆ. ಮುಂದೆ ಹೋಗುವ ಮಕ್ಕಳಿಗೆ ಇದು ದಾರಿದೀಪ ಆಗ್ತದೆ ಅಂತ ಹೇಳ್ತಾ, ಇದರಲ್ಲಿ ಒಬ್ಬಿಬ್ಬರು ಶ್ರಮ ಇಲ್ಲ. ನಾನು ಫ್ಯಾಕಲ್ಟಿಗಳನ್ನು ಅಥವಾ ವಿದ್ಯಾರ್ಥಿಗಳನ್ನು, ಪಾಲಕರನ್ನು ಇಷ್ಟು ಹೇಳಿದ್ರೆ ತಪ್ಪಾಗ್ತದೆ. ಇಲ್ಲಿ ಇಂಚಿಂಚು ಪ್ರತಿಯೊಬ್ಬರ ಕಣ್ಣಿಗೆ ಕಂಡವರು, ಕಾಣದೇ ಇದ್ದವರು, ಭಾಳ ಜನರ ಸಹಾಯ ಈ ರಿಸಲ್ಟಲ್ಲಿದೆ. ಶಿಕ್ಷಕೇತರ ಸಿಬ್ಬಂದಿಗಳ ಸಹಾಯ ಕೂಡ ಇದೆ, ಎಲ್ಲರ ಸಹಾಯಗಳಿದೆ. ಎಲ್ಲ ಶಿಕ್ಷಕರು ಬೇರೆ ಬೇರೆ ವಿಷಯ ಕಲಿಸುವಂಥ ಶಿಕ್ಷಕರ ಸಹಾಯ ಕೂಡ ಇದೆ, ಇಂಡೈರೆಕ್ಟ್ ಆಗಿದೆ. ಹಾಗಾಗಿ ತಾವೆಲ್ಲರೂ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಿ, ಜೊತೆಗೆ ನೀವು ಕಲಿತಂಥ ಸಂಸ್ಥೆಯನ್ನು ಯಾವತ್ತೂ ನಿಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಮುಂದೆ ಈ ಸಂಸ್ಥೆಗೆ ಮತ್ತೆ ಆಶ್ರಯ ಆಗಿ ಇಲ್ಲಿ. ಜೊತೆಗೆ ನಮ್ಮ ಫ್ಯಾಕಲ್ಟಿಗಳು ಇವತ್ತು ನಾವು ಎಷ್ಟು ಅವರನ್ನು ಹೊಗಳಿದ್ರೆ ಸಾಕಾಗ್ತದೆ. ಹಾಗಾಗಿ ನಮ್ಮ ಸಾಧನೆ ಮಾಡಲಿಕ್ಕೆ ಆಗ್ತಿರೋದನ್ನು ಫ್ಯಾಕಲ್ಟಿಗಳು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನು ಕೂಡ ಮತ್ತೊಮ್ಮೆ ನಾನು ವಂದಿಸಿ ಅವರನ್ನು ಪುರಸ್ಕರಿಸಿ ನನ್ನ ಮಾತನ್ನು ಮುಗಿಸಿ ನಮಸ್ತೆ.